ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಮೇಕಿಂಗ್ ಹೊರಬಂದಿದೆ. ಡೈರೆಕ್ಟರ್ ಮಿಲನಾ ಪ್ರಕಾಶ್ ಇವುಗಳನ್ನ ಹಂಚಿಕೊಂಡಿದ್ದಾರೆ. ಕೃಷ್ಣನಾಗಿ ಪ್ರೇರಣೆ, ಡೆವಿಲ್ ಆಗಿ ಅಬ್ಬರ ಅಂತಲೂ ಕೂಡ ದರ್ಶನ್ ಪಾತ್ರದ ಬಗ್ಗೆ ಹೇಳಿಕೊಂಡಿದ್ದಾರೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರ OTTಗೆ ಬರ್ತಾ ಇದೆ. ಅದು ದರ್ಶನ್ ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ವಿಚಾರ. ಯಾಕಂದ್ರೆ ಈ ಸಿನಿಮಾ ರಿಲೀಸ್ ಆಗಿ 8 ರಿಂದ 9 ತಿಂಗಳ ಹತ್ರ ಬಂತು. ಯಾವುದೇ OTT ಪರ್ಚೇಸ್ ಮಾಡಿರಲಿಲ್ಲ. ಫೈನಲಿ ZEE5 ಅಲ್ಲಿ ಪರ್ಚೇಸ್ ಆಗಿದೆ. ಈಗ OTTಗೂ ಕೂಡ ಬರ್ತಾ ಇದೆ. ಝೀಯಲ್ಲಿ ಈ ಚಿತ್ರ ಸ್ಟ್ರೀಮಿಂಗ್ ಕೂಡ ಆಗ್ತಾ ಇದೆ. ಈ ಚಿತ್ರದ ಪ್ರಚಾರವೂ ಕೂಡ ಜೋರಾಗಿಯೇ ಆಗ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿಯೇ ನೀವು ನೋಡಬಹುದು. ಚಿತ್ರದ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಅವರು ತಮ್ಮ ಈ ಚಿತ್ರದ ಮೇಕಿಂಗ್ ವಿಡಿಯೋವನ್ನ ಅಧಿಕೃತವಾಗಿ ಹಂಚಿಕೊಳ್ತಾ ಇದ್ದಾರೆ. ಡೆವಿಲ್ ಚಿತ್ರದಲ್ಲಿ ಕೃಷ್ಣನಾಗಿ ಪ್ರೇರಣೆ ಹಾಗೂ ಡೆವಿಲ್ ಆಗಿ ದರ್ಶನ್ ಅಬ್ಬರಿಸಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಡೆವಿಲ್ ಚಿತ್ರ ಕಳೆದ ವರ್ಷ 2025 ಡಿಸೆಂಬರ್ 11ರಂದು ರಿಲೀಸ್ ಆಗಿತ್ತು. ಈ ಚಿತ್ರ ಥಿಯೇಟರ್ನಲ್ಲಿ ಭಾರಿ ಸೌಂಡ್ ಕೂಡ ಮಾಡ್ತು. ದರ್ಶನ್ ಇಲ್ಲದೆ ಚಿತ್ರತಂಡ ಈ ಸಿನಿಮಾವನ್ನ ಪ್ರಮೋಟ್ ಮಾಡಿರೋದು ಗೊತ್ತೇ ಇದೆ. ದರ್ಶನ್ ಅವರು ಇರಲಿಲ್ಲ. ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ರು. ಬಟ್ ಆ ಸಿನಿಮಾ ಪ್ರಮೋಷನ್ ಅವರ ಅಭಿಮಾನಿಗಳೇ ಮಾಡಿ ಥಿಯೇಟರ್ನೂ ಕೂಡ ಬಿಡುಗಡೆ ಆಯಿತು. ಒಂದಷ್ಟು ಹಿಟ್ ಕೊಡ್ತು ಆ ಸಿನಿಮಾ. ಆದರೆ ಈಗ OTTಗೆ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ದರ್ಶನ್ ಇನ್ನು ಜೈಲಿನಲ್ಲಿಯೇ ಇದ್ದಾರೆ. ಆದರೆ ಅವರ ಸಿನಿಮಾ 1 ವರ್ಷದ ಬಳಿಕ OTTಗೆ ಬರ್ತಾ ಇದೆ. ZEE5 ಇದು 17ನೇ ತಾರೀಕು ಅಂದರೆ ನಾಳೆ ಸ್ಟ್ರೀಮಿಂಗ್ ಕೂಡ ಆಗ್ತಾ ಇದೆ. ಮೇಕಿಂಗ್ ವಿಡಿಯೋ ಔಟ್ ಆಗಿದೆ. ಡೆವಿಲ್ ಚಿತ್ರದ ಮೇಕಿಂಗ್ ರಿಲೀಸ್ ಕೂಡ ಮಾಡಿದ್ದಾರೆ. ಇದನ್ನ ಚಿತ್ರದ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಅವರು ಶ್ರೀ ಜೈಮಾತಾ ಕಂಬೈನ್ಸ್ ಪೇಜ್ ನಲ್ಲಿಯೇ ತಮ್ಮ ಡೆವಿಲ್ ಚಿತ್ರದ ಮೇಕಿಂಗ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ಡಬಲ್ ರೋಲ್ ಮಾಡಿದ್ದಾರೆ. ಹಾಗಾಗಿಯೇ ಮಿಲನಾ ಪ್ರಕಾಶ್ ಅವರು ಅದನ್ನ ವಿಶೇಷವಾಗಿ ಹೇಳ್ಕೊಂಡಿದ್ದಾರೆ. ಕೃಷ್ಣನಾಗಿಯೇ ದರ್ಶನ್ ಇಲ್ಲಿ ಪ್ರೇರಣೆಯನ್ನ ನೀಡಿದ್ದಾರೆ. ಆದರೆ ಡೆವಿಲ್ ಆಗಿಯೇ ಅಲ್ಲಿ ಅಬ್ಬರಿಸಿದ್ದಾರೆ. ಈ ಒಂದು ಅಬ್ಬರವನ್ನ ಬೆಳ್ಳಿ ತೆರೆ ಮೇಲೆ ಅನೇಕರು ನೋಡಿ ಖುಷಿ ಪಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ಇದನ್ನ ಮೆಚ್ಕೊಂಡಿರೋದು ಕೂಡ ಇದೆ. ದರ್ಶನ್ ವೈಫ್ ವಿಜಯಲಕ್ಷ್ಮಿ ಅವರಿಗೆ ಈ 2 ಪಾತ್ರದಲ್ಲಿ ಕೃಷ್ಣನ ಪಾತ್ರವೇ ತುಂಬಾ ಇಷ್ಟ ಆಗಿದೆ. ಅದನ್ನ ಚಿತ್ರ ರಿಲೀಸ್ ಆದ ಮೊದಲನೇ ದಿನವೇ ಹೇಳ್ಕೊಂಡಿದ್ದಾರೆ. ಡೆವಿಲ್ ಚಿತ್ರದ ZEE5 ಸ್ಟ್ರೀಮಿಂಗ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಡೈರೆಕ್ಟರ್ ಮಿಲನಾ ಪ್ರಕಾಶ್ ತಮ್ಮ ಈ ಚಿತ್ರದ ಮೇಕಿಂಗ್ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಿದ್ದಾರೆ. ದರ್ಶನ್ ಪಾತ್ರದಲ್ಲಿ ಅದೆಷ್ಟೋ ಮುಳುಗಿದ್ರು ಅನ್ನೋದನ್ನ ಈ ಮೇಕಿಂಗ್ ನಲ್ಲಿ ತಿಳಿಯುತ್ತೆ. ದರ್ಶನ್ ಅವರು ಆ ಸಿನಿಮಾದಲ್ಲಿ ಎಷ್ಟು ಆಳವಾಗಿ ಮುಳುಗಿದ್ರು, ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅಂತ ಈ ಒಂದು ಮೇಕಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡೆವಿಲ್ ಆಗಿಯೇ ಅದೆಷ್ಟು ಅಬ್ಬರಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೆವಿಲ್ ಪಾತ್ರದಲ್ಲಿ ದರ್ಶನ್ ಅದೆಷ್ಟು ಚೆನ್ನಾಗಿ ಕಾಣಿಸಿಕೊಂಡಿದ್ರು ಅನ್ನೋದು ತಿಳಿತಾ ಇದೆ. ಡೆವಿಲ್ ಚಿತ್ರವನ್ನ ಮಿಲನಾ ಪ್ರಕಾಶ್ ಡೈರೆಕ್ಷನ್ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತವನ್ನ ಕೊಟ್ಟಿದ್ದಾರೆ. ಸುಧಾಕರ್ ಎಸ್ ರಾಜ್ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಅನ್ನ ಮಾಡಿದ್ದಾರೆ. ಚಿತ್ರದಲ್ಲಿ ದರ್ಶನ್ಗೆ ರಚನಾ ರೈ ಜೋಡಿ ಆಗಿದ್ದಾರೆ. ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಇವರ ಈ ಚಿತ್ರ ZEE5 ಸ್ಟ್ರೀಮಿಂಗ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬಹುದು. ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ದರ್ಶನ್ ಅವ್ರದ್ದು ಅಂತ ಹೇಳೋದಕ್ಕೆ ಈ ಒಂದು ಮೇಕಿಂಗ್ ವಿಡಿಯೋನೇ ಸಾಕ್ಷಿ ಅಂತ ಹೇಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.